ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ನಮ್ಮ ದೇವರ ಶಿಲುಬೆಯಲ್ಲಿ ನುಡಿದಂಥ 7 ಮಾತುಗಳಲ್ಲಿ ಈಗಾಗಲೇ ನಾವು 1ರಿಂದ 5 ವಾಕ್ಯಗಳು ಧ್ಯಾನ ಮಾಡಿದ್ದೇವೆ. ಈಗ 6ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಮಕ್ಕಳೇ. 6ನೇ ಮಾತು, ಯೇಸು ಸ್ವಾಮಿ ಏನು ನುಡಿದಿದ್ದಾನೆ ಶಿಲುಬೆಯಲ್ಲಿ. ಹೋದಮ್ಮ ಮಗಳೇ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನಮ್ಮ? ಓದು ಜೋರಾಗಿ. ಅದಕ್ಕಿಂತ ಮುಂಚೆ ವಾಕ್ಯ ಓದು. ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ 6ನೇ ಮಾತು. ಏನು ಹೇಳ್ತಾ ಇದ್ದಾನೆ ಶಿಲ್ಪಿ ಅಂದರೆ ತೀರಿತು. ತೀರಿತು ಅಂದ್ರೆ ಅರ್ಥ ಏನು? ಮುಗಿಯಿತು, ಫಿನಿಶ್ಡ್. ಇಂಗ್ಲೀಷಲ್ಲಿ ಇಟ್ ಇಸ್ ಫಿನಿಶ್ಡ್ ಅಂತ. ಮುಗೀತು, ತೀರಿತು ಅಂತ ಹೇಳಿ ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸ್ಕೊಡ್ತಾನೆ, ತಂದೆಯಾದ ದೇವರಿಗೆ. ಮುಗೀತಪ್ಪ ಅಂತ. ಏನು ಮುಗೀತು? ಯೋಹಾನ್ ಸುವಾರ್ತೆ 3:16 ವಾಕ್ಯ ನಾವು ನೋಡ್ತಿರೋಲ್ಲ. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಕೊನೆಯ ಮಗನಾದ ಯೇಸು ಸ್ವಾಮಿಯನ್ನು ಕಳಿಸಿದ. ಯಾಕೆ ಅಂದರೆ ಎಲ್ಲರೂ ಕೂಡ ಯೇಸು ಸ್ವಾಮಿ ದೇವರನ್ನು ನಂಬಿ ದೀಕ್ಷೆ ಸ್ನಾನ ಹೊಂದಬೇಕು, ನಿತ್ಯ ಜೀವ ಹೊಂದಿಕೊಳ್ಳಬೇಕು. ಗೊತ್ತಾಯ್ತಲ್ಲ? ಓದ್ಕೊಳ್ಳಿ ಒಂದ್ಸಲ ಓದಿ. ಯೋಹಾನ್ 3ನೇ ಅಧ್ಯಾಯ 16ನೇ ವಾಕ್ಯ ಓದು. ಯೋಹಾನ್ ಸುವಾರ್ತೆ 3:16. ದೇವರೇ ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನ ಮಗನನ್ನು ಕೊಟ್ಟನು. ಆತನು ನಂಬಿರುವ ಒಬ್ಬರಾದರೂ ನಾಶವಾಗದೆ. ಇದು ಬಹಳ ಮುಖ್ಯ ಮಕ್ಕಳು. ಈ ಭೂಲೋಕದಲ್ಲಿರುವ ಮನುಷ್ಯರು ಯಾರೊಬ್ಬರು ಕೂಡ ನಾಶ ಆಗಬಾರ್ದು ಅನ್ನೋದು ದೇವರ ಚಿತ್ತ. ಯಾವ ದೇವರು? ತಂದೆಯಾದ ದೇವರ ಚಿತ್ತ. ಪರಲೋಕದಲ್ಲಿರುವಂಥ ತಂದೆಯಾದ ದೇವರ ಚಿತ್ತ ಏನಂದರೆ ಈ ಲೋಕದಲ್ಲಿರುವ ಒಬ್ಬರು ಕೂಡ ನಾಶ ಆಗಬೇಕು. ಏನಾಗಬೇಕು? ಮತ್ತೆ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂದು ಆತನನ್ನು ಕೊಟ್ಟರು. ಆಮೆನ್. ಈಗ ತಂದೆಯಾದ ದೇವರ ಚಿತ್ತ, ಇಷ್ಟ, ಮನಸ್ಸು ಏನಾಗಿತ್ತು? ಭೂಲೋಕದಲ್ಲಿರುವ ಯಾರೊಬ್ಬರು ಕೂಡ ನಾಶ ಆಗಬಾರ್ದು. ಎಲ್ಲರೂ ಏನು ಮಾಡಬೇಕು? ಯೇಸು ದೇವರನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿಕೊಂಡು ನಿತ್ಯ ಜೀವ ಪಡ್ಕೊಳ್ಬೇಕನ್ನೋದು ದೇವರ ಚಿತ್ತ. ಈಗ ದೇವರು ಕಳಿಸಿದ ಇಷ್ಟು ಭೂಮಿ ಮೇಲೆ ಇದ್ದಷ್ಟು ದಿನ ಯೇಸುಸ್ವಾಮಿ ಏನು ಮಾಡಿದ? ಎಲ್ಲ ಹಳ್ಳಿಗಳು ಹೋಗಿ ತಿರುಗಿ ಎಲ್ಲರಿಗೂ ಕೂಡ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಹೇಳಿದ. ಪರಲೋಕದ ಬಗ್ಗೆ ಹೇಳ್ತದೆ ಜನರಿಗೆ. ಅಲ್ಲಿ ಪರಲೋಕ ಇದೆ, ತಂದೆಯಾದ ದೇವರ ಹತ್ರ ನೀವು ಬರಬೇಕು. ಭೂಲೋಕದಲ್ಲಿ ನೀವು ಜೀವಿಸುವಾಗ ಯಾವುದೇ ತಪ್ಪು ಪಾಪ ಮಾಡಬಾರ್ದು, ಒಳ್ಳೆಯವರಾಗಿರಬೇಕು. ದೇವರ ಮಾತಿನಂತೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ 10 ಆಜ್ಞೆಗಳು ಕೊಟ್ಟ ದೇವರು, ಯೆಹೋವ ದೇವರು. ದಶಾಜ್ಞೆಗಳು, 10 ಕಮ್ಯಾಂಡ್ಮೆಂಟ್ಸ್ ಅಂತ. ಅದೇ ದಶಾಜ್ಞೆಗಳ ಪ್ರಕಾರದಲ್ಲಿ ನಡ್ಕೊಳ್ಬೇಕು. ಅದೇ ಹಳೆಯ ಒಡಂಬಡಿಕೆಯಲ್ಲಿರುವಂಥ 10 ಆಜ್ಞೆಗಳನ್ನು ಯೇಸು ಸ್ವಾಮಿ ಬಂದ ಮೇಲೆ 2 ಆಜ್ಞೆ ಮಾಡಿ. 2 ಆಜ್ಞೆಗಳು ಏನು ಹೇಳ್ತಾನೆ ಅಂದರೆ, ಒಂದು, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮದಿಂದಲೂ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದಿಂದಲೂ ಆರಾಧಿಸಬೇಕು ಅಂತ ದೇವರು. ಯೋಹಾನ್ ಸುವಾರ್ತೆ 4:24 ನಾವು ಈ ವಾಕ್ಯವನ್ನು ನೋಡ್ತೇವೆ. ಅಂದರೆ ಎಲ್ಲರೂ ಕೂಡ ದೇವರನ್ನು ಹೃದಯದಿಂದ ಆರಾಧಿಸಬೇಕು, ಮನಸ್ಸಿನಿಂದ ಆರಾಧಿಸಬೇಕು. ಏನೋ ಮೂರ್ತಿ ಮಾಡಿಟ್ಟುಕೊಂಡು ಹೂವು ಹಾಕಿ ತೆಂಗಿನಕಾಯಿ ಹೊಡೆದು ದೀಪ ಹಚ್ಚಿ ಕ್ಯಾಂಡಲ್ ಹಚ್ಚಿ ಮಾಡೋದಲ್ಲ. ಆತ್ಮದಿಂದ ನಾವು ಅದನ್ನು ಆರಾಧಿಸಬೇಕು. ಮೊಣಕಾಲಲ್ಲಿ ಕಣ್ಣು ಮುಚ್ಚಿಕೊಂಡು ನಾವು ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿದಾಗ ನಾವು ದೇವರನ್ನು ಪ್ರಾರ್ಥನೆ ಮಾಡಿ ದೇವರನ್ನು ಸ್ತುತಿಸಿ ಕೊಂಡಾಡಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಏನಾದರೂ ಇದ್ದರೆ ಅದನ್ನು ಹೇಳಿ, ಅಪ್ಪ ನನ್ನ ಕಾಪಾಡಪ್ಪ ತಂದೆ ದೇವ ಅಂತ ನಾವು ದೇವರನ್ನು ಕೇಳ್ಕೊಬೇಕು. ಅದಕ್ಕಾಗಿ ಯೇಸಪ್ಪ ಬಂದ. ಏನು? ಭೂಲೋಕದಲ್ಲಿರೋ ಯಾರೊಬ್ಬರು ಕೂಡ ನಾಶ ಆಗದಂತೆ ನಿತ್ಯ ಜೀವ ಹೊಂದಿಕೊಳ್ಳುವಂತೆ ಮಾಡಪ್ಪ ನೀನು ಅಂತ ಹೇಳಿ ತಂದೆಯಾದ ದೇವರು ಯೇಸಪ್ಪನನ್ನು ಭೂಮಿ ಕಳಿಸ್ತಾರೆ. ಈಗ ಭೂಮಿ ಮೇಲೆ ಬಂದ ಮೇಲೆ ಯೇಸಪ್ಪ ಏನು ಮಾಡ್ದ? ಎಲ್ಲ ಲೋಕ ಎಲ್ಲ ತಿರುಗಿ ಜನರಿಗೆಲ್ಲ ಹೇಳ್ಬಿಟ್ಟ. ಏನು ಹೇಳ್ದ? ಲೋಕದ ಬಗ್ಗೆ ಹೇಳ್ದ, ನಿತ್ಯ ಜೀವ ಹೊಂದಿಕೊಳ್ಳೋದ್ರ ಬಗ್ಗೆ ಹೇಳ್ದ, ಪಾಪ ಮಾಡಬೇಡ್ರಿ ಅಂತ ಹೇಳ್ದ, ಪರಿಶುದ್ಧರಾಗಿರ್ರಿ ಅಂತ ಹೇಳ್ದ, ಒಳ್ಳೆಯವರಾಗಿರ್ರಿ, ದೇವರಿಗೆ ಮೆಚ್ಚುಗೆ ಆಗುವಂತೆ, ದೇವರಿಗೆ ಇಷ್ಟ ಆಗುವಂತೆ ಇದೆ. ದೇವರಿಗೆ ಇಷ್ಟ ಮಾಡಿ, ದೇವರಿಗೆ ಕೆಲವೊಂದು ಕೆಟ್ಟ ಅಸಹ್ಯಗಳು ದೇವರು ಇಷ್ಟಪಡಲಾರದು ಕೆಲವಿದಾವಂತೆ. ಏನಿದಾವೆ ಅಂದರೆ
ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಮತ್ಸರ, ಭೇದ ಭಾವ ಮಾಡೋದು, ಇದೆಲ್ಲ ದೇವ್ರಿಗೆ ಇಷ್ಟ ಇಲ್ಲ ಮಕ್ಕಳು. ನಾಲಿಗೆ, ಕೆಟ್ಟ ನಾಲಿಗೆ ಇಷ್ಟ ಇಲ್ಲ. ಕೆಟ್ಟ ಕಣ್ಣು ಇಷ್ಟ ಇಲ್ಲ ದೇವರಿಗೆ. ಕೆಟ್ಟ ಕಣ್ಣಿನಲ್ಲಿ ಕೆಟ್ಟದ್ದನ್ನು ನೋಡೋದು, ನಾಲಿಗೆ ಕೆಟ್ಟದ್ದನ್ನು ಮಾತಾಡೋದು, ಅವು ದೇವರಿಗೆ ಇಷ್ಟ ಇಲ್ಲ. ನಿನ್ನ ಹೃದಯ ಶುದ್ಧವಾಗಿ, ಕೆಟ್ಟ ಹೃದಯ, ಕುಳ್ಳು ಬುದ್ಧಿ ಇರ್ತದಲ್ಲ, ಹೊಟ್ಟೆ ಕಿಚ್ಚು, ಅಸೂಯೆ, ದ್ವೇಷ, ಸಿಟ್ಟು, ಜಗಳ, ತಂಟೆ, ತಕರಾರು ಮಾಡೋದು, ಗಲಿಬಿಲಿ ಮಾಡೋದು, ಇವೆಲ್ಲವೂ ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ಇಷ್ಟ ಆದದ್ದು ಏನಂದರೆ ನಾವು ಶಾಂತವಾಗಿರಬೇಕು, ದೀರ್ಘ ಶಾಂತಿಯನ್ನು ಹೊಂದಿರಬೇಕು, ಸಹನೆ ಹೊಂದಿರಬೇಕು, ತಾಳ್ಮೆ ಹೊಂದಿರಬೇಕು, ಇನ್ನು ನುಡಿ ಒಳ್ಳೆಯದಾಗಿರಬೇಕು. ನಾವು ಆಡೋ ಮಾತು ಇನ್ನೊಬ್ಬರಿಗೆ ಸಂತೋಷ, ಸಮಾಧಾನ ಉಂಟಾಗುತ್ತಿರಬೇಕು ಹೊರತು ಅವರ ಮನಸ್ಸಿಗೆ ನೋವಾಗುವಂತೆ ಮಾತಾಡಬಾರದು. ಇನ್ನು ನಾಲಿಗೆ ಶುದ್ಧವಾಗಿರಬೇಕು, ಹೃದಯ ಶುದ್ಧವಾಗಿರಬೇಕು, ಇನ್ನು ಆಲೋಚನೆಗಳು ಶುದ್ಧವಾಗಿರಬೇಕು, ಮಾತುಗಳು ಶುದ್ಧವಾಗಿರಬೇಕು, ಇನ್ನು ನಡೆನುಡಿ ಶುದ್ಧವಾಗಿರಬೇಕು. ನೀನು ಎಲ್ಲಿ ಹೋಗ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ, ಎಲ್ಲವನ್ನು ದೇವರಲ್ಲಿಂದ ನೋಡ್ತಾ ಇದ್ದೀವಿ. ಪರಲೋಕ ರಾಜ್ಯದಲ್ಲಿರೋ ದೇವರು ಮೂರನೇ ಆಕಾಶದಲ್ಲಿದ್ದಾನೆ, ಸಿಂಹಾಸನದ ಮೇಲೆ ಕೂತಿದ್ದಾನೆ. ಆದರೆ ಆತನ ಕಣ್ಣಿನ ದೃಷ್ಟಿ ನಮ್ಮ ಮೇಲಿದೆ, ಭೂಲೋಕದಲ್ಲಿರುವ ಜನರ ಮೇಲಿದೆ. ಹಲ್ಲೆಲೂಯಾ. ದೇವರ ದೃಷ್ಟಿ ಯಾರ ಮೇಲಿದೆ? ನನ್ನ ಮೇಲಿದೆ. ಪ್ರತಿಯೊಬ್ಬರು ಹೇಳ್ಕೋಬೇಕು ನಾವು, ನನ್ನ ಮೇಲಿದೆ ದೇವರ ದೃಷ್ಟಿ, ನನ್ನ ಮೇಲಿದೆ. ಅಂದ ಮೇಲೆ ನಾವು ಹೇಗಿರಬೇಕು? ಯಾರು ನೋಡಲ್ಲ ಅಂತ ನಾವು ತಪ್ಪು ಮಾಡಬಾರ್ದು ಮಕ್ಕಳು. ಯಾರು ಮನೆಯವರು ಯಾರು ನೋಡಿಲ್ಲ ಅಂದ್ರೂ ಕೂಡ ಮೇಲಿರೋ ದೇವರದಿಂದ ನೋಡ್ತಾ ಇದ್ದಾನೆ. ಮನೆಗೆ ಯಾರೆಲ್ಲ ಬಿಡುವಂಥ ಮನೆಗಿರೋ ಮಕ್ಕಳು ಏನನ್ನ ತಪ್ಪು ಕೆಲಸ ಮಾಡ್ಬೋದು, ಪಾಪದ ಕೆಲಸ ಮಾಡ್ಬೋದು, ಆದರೆ ಮಾಡಬೇಡ ಅಂತ ಮಾಡ್ತಿದ್ದೇವೆ ಸಮಾಜದಲ್ಲಿ. ಯಾಕೆಂದರೆ ದೇವರ ದೃಷ್ಟಿ ಸದಾ ಕಾಲ 24 ತಾಸು ಆತ ನಮ್ಮನ್ನು ನೋಡ್ತಾ ಇದ್ದಾನೆ. ಕತ್ಲಾಯ್ತು ಕೂಡ ಎಲ್ಲರೂ ಮಲ್ಕೊಂಡಾರ ಅಂತೇಳಿ ಎದ್ದು ಹೊರಗೆ ಹೋಗಿ ಕಳ್ತನ ಮಾಡೋದು, ಸೂಳೆತನ ಮಾಡೋದು ಮಾಡ್ತಾರೆ ಕೆಲವು. ಹೆಣ್ಣು ಗಂಡು ಅಕ್ರಮ ಅನೈತಿಕ ಸಂಬಂಧ ಇಟ್ಕೊಂತಾರೆ. ಯಾರಿಲ್ಲ ಕೂಡ ಕತ್ಲಾಗತ್ತೆ, ಬಾ ಗಂಡು ಹೆಣ್ಣುಗಳು ಹೋಗ್ತವೆ, ಎಲ್ಲಿಗೆ ಏನೋ ಮಾಡ್ತವೆ, ಮಾಡಬಾರದು ಪಾಪ ಕಾರ್ಯ ಮಾಡ್ತವೆ. ಕತ್ಲಾಯ್ತು ಕೂಡ ಯಾರಿಲ್ಲ, ಯಾರು ನೋಡ್ತಾರೆ, ಬಾ. ಯಾರು ಲೋಕದಲ್ಲಿ ಯಾರು ನೋಡ್ತಾ ಇಲ್ಲ, ಆದರೆ ಪರಲೋಕದಲ್ಲಿರುವ ತಂದೆ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ, ನಿನ್ನ ಬುದ್ಧಿ ಆಗಿದೆ, ನಿನ್ನ ಆಲೋಚನೆ ಆಗಿದೆ, ಕೆಟ್ಟದ್ದ ಒಳ್ಳೆಯದ ಎಲ್ಲವನ್ನು ಆತ ನೋಡ್ತಾ ಇರ್ತಾನೆ. ಅದಕ್ಕೆ ಏನು ಮಾಡೋದು, ಏಸಪ್ಪ ಎಲ್ಲರಿಗೂ ಈ ಥರ ಇರು, ನೀವು ಒಳ್ಳೇದಾಗಿರಿ, ಒಳ್ಳೇದು ಮಾಡಿರಿ, ಪರಲೋಕಕ್ಕೆ ನೀವು ಬರಬೇಕು, ನಿತ್ಯ ಜೀವನ ನೀವು ಹೊಂದಿಕೊಳ್ಳಬೇಕು ಅಂತ ನಿತ್ಯ ಜೀವದ ಬಗ್ಗೆ ಹೇಳಿ ಹೋದ. ಯಾಕಂದ್ರೆ ಅದಕ್ಕಾಗೆ ಬಂದಿದ್ದು. ಪರಲೋಕದಿಂದ, ಸ್ವರ್ಗದಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಬಂದ ಕಾರಣವೇ ತಂದೆಯಾದ ದೇವರು ಕಳಿಸಿದ್ದೇನು, ಯಾರೂ ಕೂಡ ನಾಶ ಆಗಬಾರ್ದಪ್ಪ, ಎಲ್ಲರೂ ನಿತ್ಯ ಜೀವ ಹೊಂದ್ಕೊಳ್ಬೇಕು. ಎಲ್ಲರೂ ಕೂಡ ಭೂಮಿ ಮೇಲೆ ಹುಟ್ಟಿ ಬದುಕಿ ಬಾಳಿ ಅವರು ಸತ್ತಾಗ ಅವ್ರ ದೇಹ ಮಣ್ಣಿಗೆ ಹೋದರೆ ಅವರ ಆತ್ಮ ಮಾತ್ರ ಮತ್ತೆ ತಿರ್ಗ ನನ್ನಲ್ಲಿನೇ ಬರಬೇಕು, ಹಾಗೆ ನೀನು ಅವ್ರಿಗೆ ಹೇಳಿ ಬರಬೇಕು ಅಂತ ಕಳಿಸಿರ್ತಾನೆ ತಂದೆಯಾದ ದೇವರು ಏಸಪ್ಪ. ಅದಕ್ಕೆ ಅವಾಗ ಏಸಪ್ಪ ಏನು ಮಾಡಿದ, ಬಂದ ತಂದೆ ಹೇಳಿದ ಮಾತನ್ನು ಮಾಡಿದ, ತಂದೆ ಮಾತನ್ನು ನೆರವೇರಿಸಿ ತಂದೆ ಹೇಳಿದ ಕೆಲಸ ಮಾಡಿದ. ಆ ಕೆಲಸ ಮಾಡಿದ ಮೇಲೆ ಇನ್ನು ಕೆಲಸ ಮಾಡಿದ ಮೇಲೆ ಏನು ಮುಗಿತಲ್ಲ. ಈಗ ನೀವು ಡ್ಯೂಟಿಗೆ ಹೋಗ್ತೀರಮ್ಮ, ನೌಕರಿ ಕೆಲಸ ಮಾಡೋಕ್ಕೆ, ಬೆಳಗಿನ ಸಂಜೆವರೆಗೆ ಇಷ್ಟು ಗಂಟೆ, ಅಷ್ಟು ಗಂಟೆ ಆದ್ಮೇಲೆ ವಾಪಸ್ ಮನೆಗೆ ಬರ್ತೀರ, ಅಲ್ಲೇ ಇರ್ತೀರ. ಕೆಲ್ಸಕ್ಕೆ ಹೋದವ್ರು ಕೆಲಸದಲ್ಲೇ ಇರ್ತೀರಲ್ಲಮ್ಮ, ಮತ್ತೆ ಕೆಲಸ ಮುಗಿದ್ಮೇಲೆ ಮನೆಗೆ ಬರ್ತೀರ. ಹಾಗೆ ತಂದೆಯಾದ ದೇವರು ಕೊಟ್ಟ ಕೆಲಸವನ್ನು ಮಗನಾದ ದೇವಕುಮಾರನಾದ ಯೇಸಪ್ಪ ನೆರವೇರಿಸಿದ, ಮುಗಿಸಿದ. ಅರ್ಥ ಆಯ್ತು ಮಳೆ. ಭೂಲೋಕಕ್ಕೆ ಬಂದಾಗ ತಂದೆ ಹೇಳಿದ ಮಾತನ್ನು ಮುಗಿಸಿ 3ನೇ ಯೋಹಾನ ಸುವಾರ್ತೆ 3:16 ವಾಕ್ಯ ಹೇಳುವಂತೆ ಯಾರು ನಾಶ ಆಗಬೇಡಪ್ಪ, ನೀವೆಲ್ಲರೂ ಪರಲೋಕಕ್ಕೆ ಬರಬೇಕಂತ ಎಲ್ಲ ಜನರಿಗೆ ತಿಳಿಸಿದ ಮೇಲೆ ಅವಾಗ ಅಂತ ಹೇಳ್ತಾ ಇದ್ದಾನೆ, ಇನ್ನು ಇನ್ನೇನು ಪ್ರಾಣ ಹೋಗೋ ಟೈಮಲ್ಲ, 3 ಗಂಟೆ ಆಯಿತು. 3 ಗಂಟೆ ಆದಾಗ ಬೆಟ್ಟದ ಮೇಲೆ, ಕಲ್ವಾರಿ ಬೆಟ್ಟದ ಮೇಲೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಶಿಲ್ಬೆ ಇಟ್ಟು ಆ ಶಿಲ್ಬೆಗೆ ಇವ್ರನ್ನ ಹೊಡಿತಾರೆ, ಹೊತ್ಕೊಂಡು ಹೋಗ್ತಾರೆ. ಅವ್ರ ಶಿಲ್ಬೆ ಅವರೇ ಹೊತ್ಕೊಂಡು ಹೋಗ್ಬೇಕು. ಏಸಪ್ಪ ಕೂಡ ಹೇಳ್ತಾನೆ, ದೇವರು ವಾಕ್ಯದಲ್ಲಿ ನಾವು ಹೊತ್ಕೊಂಡು ನೋಡ್ತೇವೆ, ಏನು ಹೇಳ್ತಾನೆ, ನನ್ನ ಮಗನಾಗಿ ಮಗಳಾಗಿ ನೀವು ಬರೋದಾದರೆ, ನನ್ನ ಹಿಂದೆ ನೀವು ಬರಬೇಕಂದ್ರೆ ನಿಮ್ಮ ಶಿಲುಬೆಯನ್ನು ನೀವು ಹೊತ್ತುಕೊಂಡು ಬರ್ರಿ ಅಂತ. ಶಿಲುಬೆ ಅನ್ನೋದು ಏನಕ್ಕೆ ಗುರುತು ಅಂದರೆ ಕಷ್ಟಕ್ಕೆ ಗುರುತು, ಪಾಪಕ್ಕೆ, ಶಾಪಕ್ಕೆ, ತಪ್ಪಿಗೆ ಗುರುತು ಮಕ್ಕಳು. ಅದು ನೀವೇನಾದ್ರು ತಪ್ಪು ಮಾಡೋದಿದ್ರೆ ಅದು ನಿಮ್ಮ ಜೊತೆಗೆ ಬರಬೇಕು, ಆದರೆ ಹೋಗ್ಬೇಕು. ಮತ್ತೆ ಅದನ್ನೇ ಇಟ್ಕೊಂಡಿರಬಾರ್ದು. ನಾವು ಪಾಪರಹಿತರಾಗಿ ನಾವು ಜೀವಿಸ್ಬೇಕು. ಕಷ್ಟಕ್ಕೆ, ಶೋಧನೆಗೆ ಗುರುತು ಶಿಲುಬೆ. ನಿಮ್ಮ ಕಷ್ಟ ನಷ್ಟ ಏನಿದೆಯಪ್ಪ ನನ್ನ ಜೊತೆ ಬರ್ರಿ, ಎಲ್ಲ ದೂರ ಮಾಡ್ತೀನಿ. ಸ್ವಲ್ಪ ಹೇಳಿ ನಾವು ನೋಡ್ತೀವಿ. 1ನೇ ಪೇತ್ರದಲ್ಲಿ ನಾವು ನೋಡಿದಾಗ, ಎಲೈ ಭಾರ ಹೊತ್ತವರೇ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ಶಾಂತಿ ವಿಶ್ರಾಂತಿ ಕೊಡ್ತೀನಿ.
ನಿಮ್ಮ ಭಾರ ನನ್ನ ಮೇಲೆ ಹಾಕ್ರಿ ಅಂತದೆ ಸ್ವಲ್ಪ. ನೀನು ಕಷ್ಟ ಐತೆ, ದುಃಖ ಐತೆ, ಬಾಧೆ ಐತೆ, ಚಿಂತೆ ಐತೆ ಅಂತ ನಿನ್ನ ಬಾಧೆ ಬಿಡಬೇಡ. ನಿನ್ನ ಚಿಂತೆ ಏನೇ ಇರಲಿ, ನಿಮ್ದು ಏನಿದೆಯೋ ನಿನ್ನ ಮನಸ್ಸಲ್ಲಿ ದುಃಖ ಬಾಧೆ ಎಲ್ಲ ನನಗೆ ಒಪ್ಪಿಸ್ಬಿಡು. ನಾನು ನಿಮ್ಗೆ ಏನು ಕೊಡ್ತೀನಿ? ಶಾಂತಿ, ಸಮಾಧಾನ. ಈಗ ನಮಗೆ ದೇಶಪ್ಪನ ಹತ್ರ ಬಂದು ದೇವರ ಪಾದ ಸನ್ನಿಧಿಯಲ್ಲಿ ಇದೀವಿ ಅಂದರೆ ನಮ್ಗೆ ಸಮಾಧಾನನೇ ತಾನೆ. ದೇವರ ಪಾದ ಸನ್ನಿಧಿಯಲ್ಲಿ ಸಂತೋಷ ಸಮಾಧಾನ ನಮ್ಗೆ ಯಾವಾಗಲೂ ಅಲ್ವಾ? ಹಾಗೆ ಅದು ಏಸಪ್ಪ ಹೇಳ್ತಾನೆ. ಅದಕ್ಕಾಗಿ ಅಲ್ಲಿ ಯಾವ ದೇವರ ಮಾತು ಯಾರೊಬ್ಬರು ನಾಶ ಆಗ್ಬಿಡ್ತಪ್ಪ, ಎಲ್ಲರೂ ಪರಲೋಕಕ್ಕೆ ಸ್ವರ್ಗಕ್ಕೆ ಬರುವಂತೆ ನೀನು ಅವ್ರು ಹೇಳಿ ಬಾ ಅಂತಾರೆ. ತಂದೆ ಕಳಿಸಿದಾಗ ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಬಂದ ಏಸಪ್ಪ ಎಲ್ಲ ಹಳ್ಳಿಗಳು, ಗ್ರಾಮಗಳು, ಊರುಗಳು ತಿರುಗಿ ಎಲ್ಲರಿಗೂ ಸುವಾರ್ತೆ ಹೇಳ್ತದೆ. ಪರಲೋಕದ ಜ್ಞಾನವನ್ನು ಉಂಟು ಮಾಡ್ತಾರೆ, ಹೇಳ್ತದೆ. ಈ ಥರ ಮಾಡಬೇಡ್ರಿ, ಬರ್ರಪ್ಪ ನೀವು ಪರಲೋಕಕ್ಕೆ ಬರೋವನಿಗೆ ತಪ್ಪು ಪಾಪ ಮಾಡಬೇಡ್ರಿ. ನಿಮ್ಮ ನಡೆಯಿಂದ, ನುಡಿಯಿಂದ, ನಿಮ್ಮ ದೇಹದಿಂದ, ಮನಸ್ಸಿನಿಂದ, ಆತ್ಮದಿಂದ ಎಲ್ಲ ರೀತಿಯಿಂದಲೂ ನೀವು ಪರಿಶುದ್ಧರಾಗಿರಬೇಕು. ಆಗ ಮಾತ್ರ ನೀವು ನ್ಯಾಯ ತೀರ್ಪಿಗೆ ಬಂದಾಗ ತೀರ್ಪು ಹೊಂದಿಕೊಂಡು ಪರಲೋಕಕ್ಕೆ ಹೋಗ್ತೀರಿ. ಇಲ್ಲ ಅಂದರೆ ನರಕಕ್ಕೆ ಹೋಗ್ತೀರಿ. ಹಾಗೆ ರೋಮಾಪುರದವರಿಗೆ ಬರೆದಿದ್ದಂತಿದೆಯಲ್ಲ, 6ನೇ ಅಧ್ಯಾಯ 23ನೇ ವಾಕ್ಯ ಎಲ್ಲರಿಗೂ ಗೊತ್ತಿರೋದೆ. ಆರನೇ ಅಧ್ಯಾಯ 23ನೇ ವಚನ. ನಿತ್ಯಜೀವ ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಹೇಳ್ರೆಲ್ಲರೂ, ಮರಣ. ಪಾಪವು ಕೊಡುವ ಸಂಬಳ ಮರಣ. ಪಾಪದಿಂದ ಮರಣನೇ ಬರ್ತದೆ ಮಕ್ಕಳೇ. ಮುಂದೆ ಬರಮ್ಮ. ದೇವರು ಉಚಿತಾರ್ಥವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಇರುವ ನಿತ್ಯ ಜೀವ. ಗೊತ್ತಾಯ್ತಾ? ದೇವ್ರ ವಾಕ್ಯ ಏನು ಹೇಳ್ತಾ ಇದೆ? ಪಾಪಕ್ಕೆ ಸಂಬಳ ಮರಣ, ಆದರೆ ನೀವು ಕ್ರಿಸ್ತ ಯೇಸುವಿನಲ್ಲಿ ಇದ್ದರೆ, ಯೇಸಪ್ಪನ ನಂಬಿಕೊಂಡ್ರೆ ನಿಮಗೆ ನಿತ್ಯ ಜೀವ. ಅದು ಹೇಗಂತೆ? ಉಚಿತಾರ್ಥ ವರ ಅಂತ, ಫ್ರೀ ಗಿಫ್ಟ್. ದೇವ್ರು ನಮ್ಗೆ ಗಿಫ್ಟ್ ಕೊಡ್ತಾ ಇದ್ದಾನೆ. ಏನಪ್ಪ ಅಂದ್ರೆ ನಿತ್ಯ ಜೀವ ಫ್ರೀಯಾಗಿ ಕೊಡ್ತಾನೆ. ನೀವು ಏನು ಮಾಡ್ಬೇಕಾಗಿಲ್ಲ. ನೀವೇನು ಲಕ್ಷಗಳು, ಕೋಟಿಗಳು, ಸಾವಿರಗಳು ದುಡ್ಡು ಕೊಡ್ಬೇಕಾಗಿಲ್ಲ, ಬೆಳ್ಳಿ ಬಂಗಾರ ಕೊಡ್ಬೇಕಾಗಿಲ್ಲ, ಏನು ಕೊಡ್ಬೇಕಾಗಿಲ್ಲ. ನಿಮ್ಮ ಹೃದಯವನ್ನು, ನಿಮ್ಮ ಆತ್ಮವನ್ನು ಒಪ್ಪಿಸಿಕೊಟ್ರೆ ಸಾಕು. ನಿಮ್ಮ ಶುದ್ಧವಾದ ಹೃದಯ, ಶುದ್ಧವಾದ ಮನಸ್ಸನ್ನು ಮಾತ್ರ ದೇವರು ಕೇಳ್ತಾನೆ ಮಕ್ಕಳೇ, ಬೇರೆ ಏನು ಕೇಳೋದು. ಅದು ಒಂದು ಫ್ರೀ ಗಿಫ್ಟ್ ಅಲ್ಲ, ಅದು ನಿತ್ಯ ಜೀವ. ಏನು ಸುಮ್ಮನೆ ಬಂದು ಕೂತು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ನಿಮ್ಗೆ ನಿತ್ಯ ಜೀವ ಸಿಗ್ತದೆ. ನಂಬಿದ್ರೆ ನಿತ್ಯ ಜೀವ ಸಿಗ್ತದೆ. ಕೆಟ್ಟದ್ದನ್ನು ಬಿಟ್ಟರೆ ನಿತ್ಯ ಜೀವ ಸಿಗ್ತದೆ. ಅದಕ್ಕಾಗಿ ಏನು ನೀವು ಖರ್ಚು ಮಾಡಬೇಕಾಗಿಲ್ಲ, ಏನು ಕೊಡಬೇಕಾಗಿಲ್ಲ. ಅದಕ್ಕೆ ಫ್ರೀ ಗಿಫ್ಟ್ ಅಂತ ಹೇಳ್ತಾರೆ. ಲೋಕದಿಂದ ಭೂಲೋಕಕ್ಕೆ ಬಂದ ಮನುಷ್ಯನಾಗಿ ನಿತ್ಯ ಜೀವ ನೀವು ಕೊಡ್ತೀವಪ್ಪ, ನಿತ್ಯ ಜೀವನ ಕೊಡ್ರಪ್ಪ, ನೀವು ಬರ್ರಪ್ಪ ಸ್ವರ್ಗಕ್ಕೆ ಅಂತ ಹೇಳಿದ. ಅದು ಫ್ರೀ ಗಿಫ್ಟ್ ಅಂತ ಏಸಪ್ಪ ನಮಗೆ ಕೊಡುವಂಥ ಫ್ರೀ ಆದ ಉಚಿತಾರ್ಥ ವರ. ಉಚಿತ ಅಂದರೆ ಫ್ರೀ. ಆ ವರ ಏನು? ನಿತ್ಯ ಜೀವ. ಗೊತ್ತಾಯ್ತಾ? ಯೇಸು ಕ್ರಿಸ್ತ ಹೇಳ್ರೆಲ್ಲರೂ, ಯೇಸು ಕ್ರಿಸ್ತನಲ್ಲಿ ಜೀವ, ಉಚಿತಾರ್ಥ ವರ, ನಿತ್ಯ ಜೀವ. ನಾನು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು. ಗೊತ್ತಾಯ್ತಾ? ನಾವು ನಿತ್ಯ ಜೀವ ಹೊಂದಿಕೊಳ್ಳೋದಕ್ಕೆ ಸ್ವಾಮಿ ನಂಬಿರೋದು, ಪ್ರಾರ್ಥನೆಗೆ ಬರೋದು, ಚರ್ಚೆಗೆ ಬರೋದು, ಪ್ರೇಯರ್ ಮಾಡೋದು, ಬೈಬಲ್ ಓದೋದು ಎಲ್ಲವೂ ಯಾಕಪ್ಪ ಅಂದರೆ ನಿತ್ಯ ಜೀವನ ಹೋಗ್ಬೇಕಷ್ಟೇ. ಭೂಲೋಕದಲ್ಲಿರೋವರೆಗೆ ಸಂತೋಷ ಸಮಾಧಾನವಾಗಿರ್ಬೇಕು. ನಾವು ಸತ್ರ ದೇಹ ಮಣ್ಣಿಗೆ ಹೋದರೆ ಆತ್ಮ ಪರಲೋಕಕ್ಕೆ ಹಾಗೆ ನಮ್ಮ ಆತ್ಮ ಪರಲೋಕಕ್ಕೆ ಹೋಗ್ಬೇಕಂದ್ರೆ ನಿನ್ನ ದೇಹ, ನಿನ್ನ ಮನಸ್ಸು, ನಿನ್ನ ಮಾತು, ನಡೆ ಎಲ್ಲ ಶುದ್ಧವಾಗಿರ್ಬೇಕು. ಇದನ್ನೆಲ್ಲ ತಂದೆ ಹೇಳಿದ ಮಾತು ಏನು? ಭೂಲೋಕಕ್ಕೆ ಹೋಗಿ ಪರಲೋಕದ ಜ್ಞಾನ ನೀಡಿ ನಿತ್ಯ ಜೀವ ಒಪ್ಪಿಕೊಳ್ಳುವಂತೆ ಮಾಡಪ್ಪ ಜನರಿಗೆ ಅಂತ ಹೇಳಿ ಕಳಿಸಿದ ತಂದೆ ಯಾರು? ದೇವರು. ಭೂಮಿಗೆ ಬಂದು ಸ್ವಲ್ಪ ಏನು ಮಾಡ್ದ? ತಂದೆ ಹೇಳಿದ ಕೆಲಸ ಮಾಡಿದ. ತಂದೆಯ ಚಿತ್ತವನ್ನು ನೆರವೇರಿಸಿ ಮುಗಿಸಿದ ಅನ್ನೋದು ಈ ಅರ್ಥ. ಯಾವುದಮ್ಮ? ಎಷ್ಟನೇ ವಾಕ್ಯದು? ಎಷ್ಟನೇ ಮಾತು? 6ನೇ ಮಾತು. 6ನೇ ಮಾತು ಏನು ಹೇಳ್ತದೆ? ಓದಿ ಇನ್ನೊಂದ್ಸಲ. ಏಸಪ್ಪ ಹೇಳಿದ 6ನೇ ಮಾತು, ಶಿಲುಬೆಯಲ್ಲಿ ನುಡಿದಂಥ 6ನೇ ಮಾತು. ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟರು. ತೀರಿತು ಅಪ್ಪ, ನೀನು ಹೇಳಿದ ಕೆಲಸ ಮುಗಿತಪ್ಪ ಅಂತ ಹೇಳಿ ತನ್ನ ಆತ್ಮವನ್ನು ತಂದೆ ಆದಿಯನ್ನು ಒಪ್ಪಿಸಿಕೊಡ್ತಾನೆ. ಅವಾಗ ಶಿಲುಬೆಯಲ್ಲಿ ಮರಣ ಹೊಂತಾನೆ. 3 ಗಂಟೆಗೆ
ಬೆಳಿಗ್ಗೆ 9 ಗಂಟೆಯಿಂದ ಶುರುವಾದದ್ದು 6 ತಾಸು. ಮೊದಲ 3 ತಾಸು ಸ್ವಲ್ಪ ಹಗಲಾಗಿರ್ತದೆ. ಬರ್ತಾ ಬರ್ತಾ 3 ಗಂಟೆಗಳು 1, 2, 3 ಗಂಟೆಗಳು ಆ ಸಮಯದಲ್ಲಿ ಯೇಸಪ್ಪನ ಶಿಲುಬೆಗೆ ಹಾಕಿದ ದಿನ ಕತ್ಲಾಗ್ಬಿಡ್ತದಂತ. ಹಗಲೇ ಕತ್ತಲು. 3 ಗಂಟೆಗೆ ನಾವು ಬೆಳಕಿರ್ತದೆ ಮಠ ಮಧ್ಯಾಹ್ನ ಇನ್ನ. ಆದರೆ ಆ ದಿನ ಯೇಸಪ್ಪನ ಶಿಲುಬೆಗೆ ಹಾಕಿದ ದಿನ, ಯೇಸಪ್ಪ ಮರಣ ಹೊಂದಿದ ದಿನ, ಆ ಸಮಯ ಕತ್ತಲಾಗುತ್ತಿತ್ತು. ಭೂಲೋಕದಲ್ಲಿ ಎಲ್ಲ ಕತ್ತಲ ಆವರಿಸಿಬಿಡುತ್ತೆ. ಯೇಸಪ್ಪನ ಪ್ರಾಣ ಹೋದ. ಕೊನೆಯಲ್ಲಿ ಶಿಲುಬೆಯಲ್ಲಿ ಹೇಳಪ್ಪ, ನೀನು ಹೇಳಿದ ಕೆಲಸ ನಾನು ಮಾಡಿನಪ್ಪ, ನಾನಿನ್ನ ನಿನ್ನ ಹತ್ರ ಬರ್ತೀನಿ, ಮುಗೀತು ನನ್ನ ಕೆಲಸ ನೀನು ಹೇಳಿದ್ದು ಅಂತ. ಅವಾಗ ತೀರಿತು ಅಂದ್ರೇನು? ದೇವರ ಚಿತ್ತ ನೆರವೇರಿತು. ದೇವರ ಚಿತ್ತ ನೆರವೇರಿತು. ದೇವರ ಚಿತ್ತ ಏನಿತ್ತು? ಯೇಸಪ್ಪ ಭೂಮಿಗೆ ಬಂದು ಎಲ್ಲರಿಗೆ ನಿತ್ಯ ಜೀವದ ಜ್ಞಾನ ಕೊಡಬೇಕಾಗಿತ್ತು, ಒಳ್ಳೆಯದು ಹೇಳಬೇಕಾಗಿತ್ತು. ಅದು ಹೇಳಿದ, ಮುಗಿಸಿದ. ನೀನು ಹೇಳಿದ ಕೆಲಸ ಮುಗಿತಪ್ಪ ಅಂತ ಹೇಳಿದ ಯೇಸಪ್ಪ. ಅದು ಅರ್ಥ ಇದೆ. ಅಂದರೆ ತನ್ನ ದೇವರ ಚಿತ್ತವನ್ನು ನೆರವೇರಿಸಿದ ಯೇಸಪ್ಪ ಅಂತ ಈ ಮಾತು ನೋಡೋಣ. 6ನೇ ಮಾತು ನಮ್ಮ ಶಿಲ್ಬೆಯಲ್ಲಿ ದುಡಿದ 6ನೇ ಮಾತೇನು? ತೀರಿತು, ತಂದೆಯಾದ ದೇವರ ಚಿತ್ತವು ನೆರವೇರಿತು. ಯೇಸಪ್ಪ ನೆರವೇರಿಸಿದ. ಅಪ್ಪ ಹೇಳಿದ ಕೆಲಸ ಮಗ ಮಾಡಿದ. ಈ ಲೋಕದಲ್ಲಿ ಕೂಡ ತಂದೆ ತಾಯಿಗಳು ಮಕ್ಕಳು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯವನಸ್ಥರಾಗಿರ್ಬೋದು, ತಂದೆ ತಾಯಿ ಹೇಳಿದ ಮಾತನ್ನು ಕೇಳಬೇಕು. ವಯಸ್ಸು ಎಷ್ಟೇ ಆದರೂ, ನಾವು ಮುದುಕರಾದರೂ ಕೂಡ ನಮ್ಮ ಅಪ್ಪ ಅಮ್ಮಗೆ ಮಕ್ಕಳೇ ಹೌದಾ? ಈಗ ಅಪ್ಪಾಜಿದರ ನಮ್ಮದೇ ವಯ. ಅವರು ಓದಿಕೊಂಡು ನೌಕರಿಗೆ ಸೇರಿದ್ರು, ಮದುವೆ ಆದರೂ, ನಾವೆಲ್ಲನ ಹೊರಗೆ ಹೋಗ್ಬೇಕಂದ್ರೆ ಅವ್ರ ಅಪ್ಪ ಅಮ್ಮಗೆ ಹೇಳೇ ಹೋಗ್ತಾರೆ. ನಾವು ಮದುವೆ ಆಗೋದಕ್ಕೆ ಮುಂಚೆ ಕೂಡ ಯವನ ಕಾಲದಲ್ಲಿ ನಿಮ್ಮ ಅಪ್ಪಾಜಿ ಇದ್ದಾಗಲೂ ಕೂಡ ಎಲ್ಲೆಲ್ಲ ಹೋಗ್ಬೇಕಂದ್ರೆ ಅವ್ರ ಅಪ್ಪ ಅಮ್ಮಗೆ ಹೇಳಿ ಕೇಳೇ ಹೋಗ್ತಾ ಇದ್ರು. ಓದಿದ, ನೌಕರಿ ಬಂತು, ಕೈಗೆ ಸಂಬಳ, ದುಡ್ಡಿದೆ, ಆದ್ರೆ ಇಷ್ಟ ಬಂದಾಗ ಹೋಗ್ಬೋದು, ಬರ್ಬೋದು, ಎಲ್ಲ ಹೋಗ್ಬೋದು, ಏನನ್ನ ಮಾಡ್ಬೋದು. ಆದರೆ ಆ ಥರ ಮಾಡಿಲ್ಲ. ಸಿನಿಮಾಗೆ ಹೋಗ್ಬೇಕಂದ್ರೆ ಆ ಕಾಲಕ್ಕೆಲ್ಲ ಸಿನಿಮಾಗಳು ಮುಚ್ಚಲ್ಲವ. ಇಲ್ಲಿ ಸ್ವಾಮಿ ನಂಬೋದಕ್ಕಿಂತ ಮುಂಚೆ ಎಲ್ಲರೂ ಸಿನಿಮಾ ನೋಡಿದವ್ರೆ. ಸಿನಿಮಾಗೆ ಹೋಗ್ಬೇಕಂದ್ರು, ಫ್ರೆಂಡ್ಸ್ ಜೊತೆ ಹೋಗ್ಬೇಕಂದ್ರು ಕೂಡ ಮನೆಯಲ್ಲಿ ಅಪ್ಪ ಅಮ್ಮಗೆ ಹೇಳೇ ಹೋಗ್ತಿದ್ರಂತ ಅಪ್ಪಾಜಿ. ಅಂದ್ರೆ ಏನು? ನಾವು ಏನೇ ಮಾಡಿದ್ರು ತಂದೆಗೆ ತಾಯಿಗೆ ತಿಳಿಸಿ ಮಾಡಬೇಕು. ಮನೆಯಲ್ಲಿರುವಂಥ ಹಿರಿಯರಿಗೆ ಅವ್ರು ಹೇಳಿದ್ದನ್ನು ನಾವು ಮಾಡಬೇಕು. ನಾವು ಏನೇ ಮಾಡೋದಾದ್ರೂ ಅವ್ರಿಗೆ ಹೇಳಿ ಮಾಡಬೇಕು, ಅವ್ರು ಹೇಳಿದ್ದನ್ನು ನಾವು ಮಾಡಬೇಕು. ಈ ರೀತಿ ಇರಬೇಕು ತಂದೆ ತಾಯಿ ಮಕ್ಕಳ ಒಂದು ಸಂಬಂಧ. ಹಾಗೆ ಇಲ್ಲಿ ಯೇಸಪ್ಪ ತಂದೆಯ ಜೊತೆ ಇರುವಂಥ ಸಂಬಂಧ, ತಂದೆ ಹೇಳಿದ ಮಾತನ್ನು ಕೇಳಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಲೋಕದಲ್ಲಿ ಕೂಡ ನಾವು ಮಕ್ಕಳಾದರೂ ಅಪ್ಪ ಅಮ್ಮ ದೊಡ್ಡವರು ಹೇಳಿದ ಮಾತನ್ನು ಕೇಳಬೇಕು. ಮಕ್ಕಳು ಅಂತ ಎದುರಾಡೋದು, ವಿರುದ್ಧ ಮಾಡೋದು ಮಾಡಬಾರ್ದು. ತಪ್ಪು ಮಾಡಿದರೆ, ಮಾತಿಗೆ ಎದುರಾದರೆ ಅದು ಕೆಟ್ಟದಾಗ್ತದಾಗಿ ಒಳ್ಳೇದಾಗಲ್ಲ. ಈಗ ದೊಡ್ಡವ್ರು ಹೇಳಿದ ಮಾತನ್ನು ಸಣ್ಣವ್ರು ಕೇಳಿದ್ರೆ ಒಳ್ಳೇದಾಗ್ತದೆ, ಕೇಳಿಲ್ಲ ಅಂದರೆ ಕೆಟ್ಟದೇ ಆಗುತ್ತೆ. ಒಳ್ಳೇದಾಗಿಲ್ಲ ಅಂದರೆ ನೆಕ್ಸ್ಟ್ ಏನಾಗ್ತದೆ? ಕೆಟ್ಟದಾಗ್ತದೆ. ಇದು ಇಲ್ಲಿ ಬಂದಿದೆಯಾ ಅಂದರೆ ಎಲ್ಲಿದೆ? ನೀನು ದೇವರ ಪಾದ ಸನ್ನಿಧಿಯಲ್ಲಿದ್ದೀವಿ, ದೇವರ ಹತ್ರ ಇದೆ, ಯೇಸಪ್ಪನ ಹತ್ರ ಇದೆ. ಬಂದಿಲ್ಲ ಅಂದರೆ ಲೋಕದಲ್ಲಿದ್ದೀನಿ, ದೂರ ಆಗಿದ್ದೀನಿ. ದೂರ ಅಂದರೆ ಎಲ್ಲಿ ಆಗಿದ್ದೆ? ಅಲ್ಲಿ ಎಲ್ಲಿಗೆ ಹೋಗಿದ್ದಿ? ಸೈತಾನ ಹತ್ರ ಹೋಗಿ. ಲೋಕದ ಆಸೆ, ಹಣದ ಆಸೆ, ಶರೀರದ ಆಸೆ, ಇವೆಲ್ಲ ಸೈತಾನನ ಸಂಬಂಧಪಟ್ಟಿದೆ. ಈಗ ನೀವು ದೇವ್ರ ಜೊತೆ ಇಲ್ಲ ಅಂದರೆ ಸೈತಾನ್ ಜೊತೆ ಇದ್ದೀನಿ. ದೇವರ ಹತ್ರ ಇದ್ದರೆ, ಸೈತಾನಿಂದ ದೂರ ಆದರೆ ದೇವರ ಹತ್ರ ಇರ್ತಿದ್ದೀಯಾ? ದೇವರಿಂದ ದೂರ ಆದರೆ ಸೈತಾನ ಹತ್ರ ಇರ್ತೀವಿ. ಲೋಕದಲ್ಲಿ ಬಿದ್ದು ಎಷ್ಟೋ ಜನರು ಆ ರೀತಿ ಆಗ್ತಾ ಇದ್ದಾರೆ. ಈ ದಿನಗಳಲ್ಲಿ ಕೂಡ ಎಷ್ಟೋ ಜನರು ಯೇಸುವನ್ನು ನಂಬಿ ಮತ್ತೆ ಕೆಟ್ಟ ಕೆಲಸ ಮಾಡಿಕೊಂಡು ಕೆಟ್ಟವರಾಗಿ ಹೋಗ್ತಾ ಇದ್ದಾರೆ ಮಕ್ಕಳು. ಹಾಗೆ ಮಾಡೋದು ಬೇಡ. ನಮ್ಮ ದೇವ್ರ ಮಾತು ಏನಿದೆಯೋ ಅದನ್ನೇ ಕೇಳಬೇಕು. ಲೋಕದ ರೀತಿಯಲ್ಲಿ ಅಪ್ಪ ಅಮ್ಮ ಹೇಳಿದ ಮಾತನ್ನು ಲೋಕದ ಮಕ್ಕಳು ಕೇಳಬೇಕು. ಅದೇ ರೀತಿ ಅಪ್ಪ ಅಮ್ಮ ಆಗಿರಲಿ, ಮಕ್ಕಳಾಗಿರಲಿ, ನಾವೆಲ್ಲರೂ ಕೂಡ, ನಾನು ನೀನು, ನಾನು ಅಷ್ಟೇ, ಅಪ್ಪಾಜಿ ಅಷ್ಟೇ, ಯಾರೇ ಆಗಿರಲಿ ದೇವರ ಮಾತನ್ನು ಕೇಳಬೇಕು. ಏನು ತಿಳ್ಕೊಳ್ಳಲ್ಲ, ಈ ಮಾತನ್ನು ಕೇಳಿ ನಾವು ಈ ಮಾತಂಗೆ ನಾವು ನಡ್ಕೋಬೇಕು. ಆವಾಗ ನಮಗೆ ಪರಲೋಕ ನಿತ್ಯ ಜೀವ ಸಿಗ್ತದೆ. ಅದಕ್ಕೆ ದೇವರು ಹೇಳಿದ ಮಾತನ್ನು ನಾವು ಕೇಳಿದರೆ ದೇವರ ಚಿತ್ತವನ್ನು ನಾವು ನೆರವೇರಿಸೋದು. ಈಗ ದೇವರ ವಾಕ್ಯ ನಮ್ಗೆ ಏನು ಹೇಳ್ತದೆ ಅಂದರೆ, ನೀವು ಸುವಾರ್ತೆ ಹೇಳಬೇಕು. ನಶಿ ಹೋಗುವಂಥ ಆತ್ಮಗಳನ್ನು ಯೇಸಪ್ಪನ ಹತ್ರ ಕರ್ಕೊಂಡು ಅನೇಕರಿದ್ದಾರೆ. ಇನ್ನು ಎಷ್ಟೋ ಜನ ಅಂಧರಾಗಿದ್ದಾರೆ, ಕೆಟ್ಟದ್ದು ತಿಳಿದಾಗಲೇ ಕೆಟ್ಟದ್ದು ಮಾಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ. ಅಂಥವ್ರದೆಲ್ಲ ತಪ್ಪು ಮಾಡಬೇಡ್ರೆ ನಾವು ಪ್ರೀತಿಯಿಂದ ಹೇಳಿ, ನೈಸಾಗಿ ಹೇಳ್ತಾ ಹೇಳಿದಿಂದ ಅವ್ರನ್ನ ತಪ್ಪಿಸ್ಬೇಕು.
ಸೈತಾನನ ಶೋಧನೆಗೆ ಬಿದ್ದೋದ ಸೈತಾನನಿಂದ ತಪ್ಪಿಸಿಕೊಂಡು ದೇವರ ಹತ್ರ ಬರೋ ಹಾಗೆ ನಾವು ಮಾಡಬೇಕು. ಅದು ನಮ್ಮ ಕೆಲಸ. ಅದನ್ನು ಮಾಡಿದರೆ ನಾವು ದೇವರಿಗೆ ಇಷ್ಟ ಆಗ್ತೇವೆ. ದೇವರ ಕೆಲಸ ಮಾಡಿದ್ರೆ ಏಸಪ್ಪ ತಂದೆಯಾದ ದೇವರ ಮಾತು ಯಾವ ರೀತಿ ಕೇಳಿದ್ರು ನಾವು ಕೂಡ ಏಸಪ್ಪನ ಮಾತು ಕೇಳಬೇಕು, ದೇವರ ಮಾತು ಕೇಳಬೇಕು. ಹಾಗೆ 4ನೇ ಮಾತು, ದೇವರ ಚಿತ್ತವನ್ನು ಏಸಪ್ಪ ನೆರವೇರಿಸಿದ, ಅದಕ್ಕೆ ತೀರಿತು ಅಂತ ಹೇಳ್ತಾನೆ ಶಿಲುಬೆ. ನೆಕ್ಸ್ಟ್ 7ನೇ ವಾಕ್ಯವಮ್ಮ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಹಾಡೋಡಮ್ಮ ತೆಗಿಸಿದ್ರು ಶಿಲುಬೇಲಿ ಆ ಶಿಲುಬೇಲಿ ಹಾಡೋಣ. ಎಷ್ಟು ಹಾಡೋದು ಐತಲ್ಲ ತೆಗಿಸಲ್ಲ ಮನೆ ಬಾಬು ಕಟ್ಸೇಪ.